ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಾರ್ವತಿ. ಜ್ಯೋತಿಷ್ಯ ಜ್ಞಾನಸುಧಾ ಬೈ ಪಾರ್ವತಿ ನನ್ನ ಚಾನಲ್ನಲ್ಲಿ ಇವತ್ತು ಬರ್ತಾ ಇರೋ ವಿಷಯ ಏನು ಅಂದರೆ, ಡಿಗ್ರಿಯ ಮೂಲಕ ನವಾಂಶ ಕುಂಡಲಿಯನ್ನು ರಚಿಸುವುದು ಹೇಗೆ. ನಿಮಗೆ ಪಾದಗಳ ಮೂಲಕ ಆವಾಗಲೇ ನಕ್ಷತ್ರ ಪಾದಗಳ ಮೂಲಕ ತೋರಿಸ್ಕೊಟ್ಟಿದ್ದೀನಿ. ನೀವು ಡಿಗ್ರಿಗಳು ಅಂದರೆ ಯಾರಿಗಾದ್ರೂ ಇವಾಗ ಡಿಗ್ರಿ ಇಂಥ ಡಿಗ್ರಿಯಲ್ಲಿ ಗ್ರಹ ಇದೆ, ಅದನ್ನು ಎಲ್ಲಿ ಕೂರಿಸ್ಬೇಕು, ಅದು ಎಷ್ಟನೇ ನವಾಂಶಕ್ಕೆ ಬೀಳುತ್ತೆ ಅನ್ನೋದು ನೋಡಬೇಕು ಅಂದರೆ ಇವತ್ತು ಇನ್ನೂ ಒಂದು ಇದೇ ನವಾಂಶ ಕ್ಯಾಲ್ಕುಲೇಷನ್ನು ಡಿಗ್ರಿ ಮೂಲಕ ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೆ ಯೂಸ್ ಆಗಂಗಿದ್ರೆ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಈಸಿಯಾಗಿ ನೀವು ಬರೀ ಲಗ್ನ ಕುಂಡಲಿ ಚಾರ್ಟಲ್ಲಿ ಇದಿದ್ದರೆ ಯಾವ ರೀತಿ ಅನ್ನೋದು ನೀವು ನೋಡ್ಕೋಬೋದು ಅಂತ ಹೇಳ್ತೀನಿ. ನಿಮಗೆ ನಾನು ಅಪಾಯಿಂಟ್ಮೆಂಟ್ ತೊಗೋಬೇಕು ಅನ್ನೋದು ಏನಾದರೂ ಇಚ್ಛೆ ಪಟ್ಟಲ್ಲಿ ಇಲ್ಲಿ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ, 9945299511 ಕಾಂಟ್ಯಾಕ್ಟ್ ಮಾಡ್ಬೋದು ಫೋನ್ ಮೂಲಕ ಅಂತ ಹೇಳ್ತೀನಿ. ಮತ್ತು ನನ್ನ ಚಾನಲ್ಲು ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋಟಿಫಿಕೇಷನ್ ಬರೋದಿಲ್ಲ, ನಿಮಗೆ ನನ್ನ ವೀಡಿಯೋಸು ನೋಡೋಕ್ಕಾಗಲ್ಲ ಇಂಟ್ರೆಸ್ಟ್ ಇದ್ರೂ, ಆದ್ದರಿಂದ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಕ್ಕೆ ವಿಷಯಕ್ಕೆ ಹೋಗೋಣ. ಡಿಗ್ರಿ ವೈಸ್ ಕ್ಯಾಲ್ಕುಲೇಷನ್ ನವಾಂಶ ಯಾವ ರೀತಿ ಮಾಡೋದು ಅನ್ನೋದು ನೋಡೋಣ. ನೋಡಿ, ಲಾಸ್ಟ್ ಟೈಮ್ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೆ ನಿಮಗೆ. ಲಾಸ್ಟ್ ಟೈಮ್ ಇಲ್ಲಿ ರಾಶಿ ಕುಂಡ್ಲಿದು ನಿಮಗೆ ಕುಂಡ್ಲಿ ಕೊಟ್ಟಿರೋದಿದೆ, ಅದು ಡಿಟೋ ಹಾಗೆ ಇಟ್ಟಿದ್ದೀನಿ. ಮೇಷರಾಶಿ, ಚರರಾಶಿ. ಚರರಾಶಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ತನ್ನ ರಾಶಿಯಿಂದನೇ ಸ್ಟಾರ್ಟ್ ಆಗುತ್ತೆ. ನೋಡಿ, ಇಲ್ಲಿ ಡಿಗ್ರಿಗಳು ಕೊಟ್ಟಿದ್ದೀನಿ, 0 to 320. ಒಂದು ಪಾದದ್ದು ಹೇಳಿದ್ದೀನಿ, 3 ಡಿಗ್ರಿ 20 ನಿಮಿಷ ಒಂದು ಪಾದದ ವಿಸ್ತೀರ್ಣ. ನಿಮಗೆ ಹಾಗೆ ಒಂದನೇದು ನವಾಂಶ ಇಲ್ಲಿ ಮೇಷದಲ್ಲೇ ಇರುತ್ತೆ, ಎರಡನೇದು ವೃಷಭಕ್ಕೆ ಹೋಗುತ್ತೆ. ನೋಡಿ, ಇಲ್ಲಿ ಬಂತು 9ನೇದಲ್ಲಿ ಬಂತು, ಧನುರಾಶಿಗೆ ಬಂತು. ಎಷ್ಟು ನಕ್ಷತ್ರ ಪಾದಗಳು ಇರುತ್ತೆ? ಅಶ್ವಿನಿ 4, ಭರಣಿ 4, ಕೃತಿಕ 1 ಇರುತ್ತೆ. ನೀವು ಇಲ್ಲಿ ಒಂದನೇದು ಇದರಲ್ಲಿ ಇದೆ ಅಂದರೆ ಅಶ್ವಿನಿನ 1ನೇ ಪಾದದಲ್ಲಿ ಇದ್ದರೆ ಏನಾಗುತ್ತೆ? ನವಾಂಶದಲ್ಲಿ ಮೇಷರಾಶಿಯಲ್ಲಿ 0 to 320 ಡಿಗ್ರಿ ಇರುತ್ತೆ. ಒಂದು ವೇಳೆ ಅಶ್ವಿನಿ 2ನೇ ಪಾದದಲ್ಲಿದ್ದರೆ ನವಾಂಶದಲ್ಲಿ 3 ಡಿಗ್ರಿ 20ರಿಂದ 6 ಡಿಗ್ರಿ 40 ತನಕ ಇರುತ್ತೆ. ನವಾಂಶದಲ್ಲಿ ಈ ಅಶ್ವಿನಿ 3ನೇ ಪಾದ ಇರೋದು ನವಾಂಶದಲ್ಲಿ 6 ಡಿಗ್ರಿ 40ರಿಂದ 10 ಡಿಗ್ರಿ ಇರುತ್ತೆ. ನೋಡಿ, 3 ಪಾದಗಳಿಗೆ ಏನಾಗುತ್ತೆ? ಅಶ್ವಿನಿ 1, 2, 3 ಪಾದಗಳಿಂದ 10 ಡಿಗ್ರಿ ಆಯಿತು. ಅಂದರೆ ನೀವು ಮೇಷರಾಶಿಯಲ್ಲಿ ಇಲ್ಲಿ 9 ಡಿಗ್ರಿಯಲ್ಲಿರೋ ಗ್ರಹ ಎಲ್ಲಿ ಬಂದು ಕೂರುತ್ತೆ ಅಂದರೆ ಇಲ್ಲಿ 6 ಡಿಗ್ರಿ 40 ನೋಡಿ ತನಕ 10 ಡಿಗ್ರಿ ತನಕ ಇದೆ. ಅಂದರೆ 7 ಡಿಗ್ರಿಯಲ್ಲಿರಲಿ ಮೇಷರಾಶಿಯಲ್ಲಿ, 9 ಡಿಗ್ರಿಯಲ್ಲಿರಲಿ, 8 ಡಿಗ್ರಿಯಲ್ಲಿರಲಿ, ಅದೆಲ್ಲಿ ಬಂದು ಕೂರುತ್ತೆ ಅಂದರೆ ಮಿಥುನ ರಾಶಿಯಲ್ಲಿ ಬಂದು ಕೂರುತ್ತೆ. ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೋಡಿ, ಅಶ್ವಿನಿ 4ನೇ ಪಾದ, ಮೇಷರಾಶಿ ಅಶ್ವಿನಿ 4ನೇ ಪಾದ ನವಾಂಶ ಕುಂಡಲಿಯಲ್ಲಿ ಎಲ್ಲಿ ಬರುತ್ತೆ ಅಂದರೆ ನೋಡಿ, ಕಟಕ ರಾಶಿಯಲ್ಲಿ 10 ಡಿಗ್ರಿಯಿಂದ 13 ಡಿಗ್ರಿ 20 ಅಶ್ವಿನಿ 4ನೇ ಪಾದದ ಇದಾಗುತ್ತೆ. ಏನು ಇದ್ರದ್ದು ಲ್ಯಾಂಗಿಟ್ಯೂಡ್ಸ್ ಎಲ್ಲ ಎಷ್ಟಿರುತ್ತೆ? 10 ಡಿಗ್ರಿಯಿಂದ 13 ಡಿಗ್ರಿ 20 ತನಕ ಇರುತ್ತೆ. ಭರಣಿ ಹೊಂದಿರೋದು 13 ಡಿಗ್ರಿ 20ರಿಂದ 16 ಡಿಗ್ರಿ 40 ತನಕ ಇರುತ್ತೆ. ಅದೇ ಭರಣಿ 2ನೇ ಪಾದದ್ದು 16:40ರಿಂದ 20 ಡಿಗ್ರಿ ತನಕ ಇರುತ್ತೆ. ನೋಡಿ, ಮತ್ತೆ 3 ಪಾದ ಏನಾಯಿತು? ಅಶ್ವಿನಿ 4 ಮತ್ತು ಭರಣಿ 1, ಭರಣಿ 2 ಏನಾಗುತ್ತೆ? 20 ಡಿಗ್ರಿ ತನಕ. 3 ಪಾದಕ್ಕೆ 10 ಡಿಗ್ರಿ ಆಗುತ್ತೆ. ಟೋಟಲಿ 9 ಪಾದದಿಂದ 30 ಡಿಗ್ರಿ. ಒಂದು ರಾಶಿಯಲ್ಲಿ 30 ಡಿಗ್ರಿನ ನವಾಂಶದಲ್ಲಿ 9 ಭಾಗ ಆಗಿ ಹೇಗೆ ಹಂಚಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ನೋಡಿ, ಇವಾಗ ಭರಣಿ 2ಕ್ಕೆ ಇಲ್ಲಿ ಕನ್ಯಾ ರಾಶಿಗೆ ಹೆಂಡಾಯಿತು. ಕನ್ಯಾ ನವಾಂಶ ಅನ್ಬೇಕು, ಕನ್ಯಾ ನವಾಂಶದಲ್ಲಿ ಹೆಂಡಾಯಿತು. ಭರಣಿ 3ನೇ ಪಾದ ತುಲಾ ನವಾಂಶಕ್ಕೆ ಬರುತ್ತೆ. ಎಷ್ಟು ಡಿಗ್ರಿಯಿಂದ? 20 ಡಿಗ್ರಿಯಿಂದ 23 ಡಿಗ್ರಿ 20. ನೋಡಿ, ನಾವು 20 ಅಂತ ಕೊಟ್ಟಿದ್ದೀವಿ, ಸ್ಟಾರ್ಟ್ ಆಗೋದು 20 ಡಿಗ್ರಿ. ಇಲ್ಲಿ 01 ಆದರೂ ಸ್ಟಾರ್ಟ್ ಆಗಬೇಕು. ಇಲ್ಲಿ 01 ಸ್ಟಾರ್ಟ್ ಆದ ತಕ್ಷಣ ಏನಾಗುತ್ತೆ? 20 ಡಿಗ್ರಿ ಇದ್ದರೆ ಇಲ್ಲೇ ಇರುತ್ತೆ. 1 ಪಾಯಿಂಟ್ ಇಲ್ಲಿ 30 ತಕ್ಷಣ ಏನಾಗುತ್ತೆ? ತುಲಾಕ್ಕೆ ಬರುತ್ತೆ. ಅದನ್ನು ಪಾಪ ನಿಮಗೆ ರೆಕ್ಟಿಫೈ ಮಾಡಿ ಹೇಳ್ತೀನಿ. ನಾವು ಜನರಲ್ ಆಗಿ ಆ ಪಾಯಿಂಟ್ ಸೆಕೆಂಡ್ಸು 1 ಅಂತ ಕೊಟ್ಟಿರಲ್ಲ. 20 ಡಿಗ್ರಿ ಆದ ತಕ್ಷಣ ಇದು ಮಿನಿಟ್ಸು ಫಸ್ಟ್, ಇದು ಸೆಕೆಂಡ್ಸು, ಸೆಕೆಂಡ್ 0.
ಆ ಸೆಕೆಂಡ್ಸಲ್ಲಿ 1:30 ತಕ್ಷಣ ಏನಾಗುತ್ತೆ, ಅದು ತುಲಾ ಇದಕ್ಕೆ ಬರುತ್ತೆ. ಮತ್ತು ಭರಣಿ 3ನೇ ಪಾದದಲ್ಲಿರೋ ಗ್ರಹ ಅಥವಾ ಲಗ್ನ ಏನಾಗುತ್ತೆ, ವೃಶ್ಚಿಕ ನವಾಂಶಕ್ಕೆ 23°20 26°40 ಇರುತ್ತೆ ಅಂತ ಹೇಳ್ಬೋದು. ಅದೇ ಕೃತ್ತಿಕ 1ನೇ ಪಾದದಲ್ಲಿ ಇರೋದು ಏನಾಗುತ್ತೆ, 26°40 ತನಕ ಇರುತ್ತೆ. ನೋಡಿ, ಅಶ್ವಿನಿ 1, ಅಶ್ವಿನಿ 2, ಅಶ್ವಿನಿ 3, ಅಶ್ವಿನಿ 4. ನನ್ನ ಮೌಸ್ ಕರ್ಸರ್ ನೋಡ್ತಾ ಇದ್ದೀರಾ ಅನಿಸುತ್ತೆ. ಭರಣಿ 1, ಭರಣಿ 2, ಭರಣಿ 3, ಭರಣಿ 4, ಅದಾದಮೇಲೆ ಕೃತ್ತಿಕ 1. ಇದೇ ರೀತಿ 9 ನವಾಂಶಗಳು ಪ್ರತಿ ರಾಶಿಗೂ ಇರುತ್ತೆ. ಪ್ರತಿ ರಾಶಿಯಲ್ಲೂ ಏನಾಗುತ್ತೆ, ಮೊದಲನೇ ನವಾಂಶ 0 ಇಂದ 3°20 ಕೊನೆ ಆಗುತ್ತೆ. ಎರಡನೇ ನವಾಂಶ ಇದೇ ಥರ ಈ ರೇಂಜಲ್ಲಿ ಇರುತ್ತೆ, 3°20 6:40 ಇರುತ್ತೆ. ಆದರೆ ಸ್ಟಾರ್ಟ್ ಆಗೋದು ಸ್ಥಿರ ರಾಶಿದು, ನೆಕ್ಸ್ಟ್ ವೃಷಭ ರಾಶಿ ಕೊಡ್ತೀವಲ್ಲ, ಅದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ನೋಡೋಣ. ಇದನ್ನು ನೀವು ಅರ್ಥ ಮಾಡ್ಕೊಂಡ್ರಿ ಅನಿಸುತ್ತೆ. 1-2 ಹೇಳಿದ್ರೆ ಅರ್ಥ ಆಗುತ್ತೆ. ಆಮೇಲೆ ನಿಮಗೆಲ್ಲ ಸುಮ್ಮನೆ ಡಿಸ್ಪ್ಲೇ ಮಾಡ್ಕೊಂಡು ತೋರಿಸ್ಕೊಂಡು ಹೋಗ್ತೀನಿ. ನೋಡಿ, ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಅಲ್ಲಿ ಕೃತ್ತಿಕ 1ಕ್ಕೆ ಮೇಷರಾಶಿ ಎಂಡಾಯಿತು. ವೃಷಭ ರಾಶಿ ಸ್ಟಾರ್ಟ್ ಆಗೋದು ಕೃತ್ತಿಕ 2, 3, 4 ಮತ್ತು ರೋಹಿಣಿ 4 ಪಾದಗಳು ಮತ್ತು ಮೃಗಶಿರ 1, 2 ಪಾದಗಳು. ಟೋಟಲಿ ಎಷ್ಟಾಯಿತು, 9 ಆಯಿತು. ನೋಡ್ಕೊಳ್ಳಿ. ಮತ್ತು ಅಲ್ಲಿ ಮೇಷರಾಶಿಯ ನವಾಂಶ ಕ್ಲೋಸ್ ಆಯಿತು ಧನುರಾಶಿಯಲ್ಲಿ. ಅದೇ ನೋಡಿ, ವೃಷಭ ರಾಶಿದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ 9ನೇ ರಾಶಿ. ವೃಷಭದಿಂದ 9ನೇ ರಾಶಿ ಅಂದರೆ ಮಕರ ರಾಶಿ. ನೋಡಿ, ಮಕರ ರಾಶಿಯಿಂದ ನವಾಂಶ ಸ್ಟಾರ್ಟ್ ಆಯಿತು. ಸ್ಥಿರ ರಾಶಿದು 9ನೇ ಇದರಿಂದ ಸ್ಟಾರ್ಟ್ ಆಗುತ್ತೆ ಮನೆಯಿಂದ, ಅಂದರೆ ಕಾಲಪುರುಷನ 10ನೇ ಮನೆ. ವೃಷಭ ರಾಶಿಯಿಂದ 9ನೇ ಮನೆಗೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಮೊದಲನೇ ನವಾಂಶ 0 ಇಂದ 3°20. ವೃಷಭ ರಾಶಿಯ ಮೊದಲನೇ ನವಾಂಶ ಸ್ಟಾರ್ಟ್ ಆಗೋದು ಕೃತ್ತಿಕ 2ನೇ ಪಾದ 0° ಇಂದ 3:20 ಒಳಗಡೆ ಇರೋ ನಕ್ಷತ್ರ ಆಗಲಿ ಲಗ್ನ ಆಗಲಿ ಎಲ್ಲಿ ಬೀಳುತ್ತೆ, ಮಕರ ರಾಶಿಯಲ್ಲಿ ಬೀಳುತ್ತೆ. ಅದೇ 3°20 6:40 ಏನಾಗುತ್ತೆ, ಕೃತ್ತಿಕ 3ನೇ ಪಾದದಲ್ಲಿ ಇರೋವಂಥ ಗ್ರಹ ಆಗಲಿ ಲಗ್ನ ಆಗಲಿ ಎಲ್ಲಿ ಬರುತ್ತೆ, ಯಾವುದೇ ಆಗಲಿ ಕುಂಭಕ್ಕೆ ಬರುತ್ತೆ. ಕೃತ್ತಿಕ 4ನೇ ಪಾದ ಎಲ್ಲಾಗುತ್ತೆ, ಗುರುವಿನ ರಾಶಿಯಲ್ಲಿ ಬರುತ್ತೆ. 6°40 10° ತನಕ ಇರೋ ಗ್ರಹ ಏನಾಗುತ್ತೆ, ಅಥವಾ ಏನು ಹೇಳಿದೆ, ಲಗ್ನ ಇನ್ನೇನಾದರೂ ಇರಲಿ, ಭೃಗು ಬಿಂದುನೋ ಅಥವಾ ಹಿಂದೂ ಲಗ್ನನೋ ಯಾವುದಾದ್ರೂ ಇರಲಿ, 6°40 10° ಇರೋ ತನಕದ್ದು ಏನಾಗುತ್ತೆ, ನವಾಂಶದಲ್ಲಿ ಗುರುವಿನ ನವಾಂಶ ಮೀನ ನವಾಂಶಕ್ಕೆ ಬರುತ್ತೆ. ನೋಡಿ, ಆಮೇಲೆ ರೋಹಿಣಿ 1ನೇ ಪಾದದ್ದು ನೋಡಿ 10° ಇಂದ 13°20 ಮೇಷ ನವಾಂಶ ಆಗುತ್ತೆ. ರೋಹಿಣಿ 2ನೇ ಪಾದ ಏನಾಗುತ್ತೆ, 13°20 16°40 ತನಕ ಅದೇನಾಗುತ್ತೆ, ವೃಷಭದಲ್ಲಿ ಬೀಳುತ್ತೆ. ನೋಡಿ, ರೋಹಿಣಿ 3ನೇ ಪಾದದ್ದು 16°40 20°ಅಲ್ಲಿ ಇರುತ್ತೆ. ರೋಹಿಣಿ 3ನೇ ಪಾದ ಅದು ಮಿಥುನ ನವಾಂಶಕ್ಕೆ ಬೀಳುತ್ತೆ. ರೋಹಿಣಿ 4ನೇ ಪಾದ ವೃಷಭ ರಾಶಿಯಲ್ಲಿ 20° ಇಂದ 23°20 ತನಕ ಇರುತ್ತೆ, ಅದು ಕಟಕ ನವಾಂಶಕ್ಕೆ ಬರುತ್ತೆ. ಅದೇ ರೀತಿ ಮೃಗಶಿರ 1ನೇ ಪಾದ ವೃಷಭ ರಾಶಿಯಲ್ಲಿ 23° ಇಂದ 20 ನಿಮಿಷ ಇದ್ದು ಅಲ್ಲಿಂದ 26°40 ತನಕ ಇರುತ್ತೆ. ಮೃಗಶಿರ 1ನೇ ಪಾದ ಅದು ಸಿಂಹ ರಾಶಿಯಲ್ಲಿ ಬರುತ್ತೆ. ಅದೇ ಮೃಗಶಿರ 2ನೇ ಪಾದ 26°40 30° ಒಳಗಡೆ ಇರೋ ಅಂಥ ಯಾವುದೇ ಗ್ರಹ ಲಗ್ನ ಇನ್ನೇನೇ ಆಗಲಿ ಅದು ಎಲ್ಲಿ ಕನ್ಯಾ ನವಾಂಶದಲ್ಲಿ ಬಂದು ಕೂರುತ್ತೆ. ಇದು ಈ ರೀತಿ ನಾವು ನವಾಂಶನ ಎಣಿಸ್ಕೊಂಡು ಬರೋ ಅಂಥದ್ದು ವೀಕ್ಷಕರೇ. ನೆಕ್ಸ್ಟ್ ನೋಡೋಣ ಮಿಥುನ ರಾಶಿ. ಮಿಥುನ ರಾಶಿ ದ್ವಿಸ್ವಭಾವ ರಾಶಿ. ನೋಡಿ, ಮಿಥುನ ರಾಶಿಯಲ್ಲಿ ಅಲ್ಲಿ ಯಾವ್ಯಾವುದು ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಯಾವ್ದು ಎಂಡಾಯಿತು. ವೃಷಭ ರಾಶಿಯಲ್ಲಿ ಎಂಡಾಯಿತು ಮೃಗಶಿರ 1, 2. ಇಲ್ಲಿ ಮೃಗಶಿರ 3, 4 ಪಾದಗಳು, ಆರಿದ್ರ 4 ಪಾದಗಳು, ಪುನರ್ವಸು 1, 2, 3 ಪಾದಗಳು, ಒಟ್ಟು 9 ಪಾದಗಳು ನಕ್ಷತ್ರ ಪಾದಗಳು ಇರುತ್ತೆ. ಮಿಥುನ ರಾಶಿ ದ್ವಿಸ್ವಭಾವ ರಾಶಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನವಾಂಶ ಎಣಿಸೋದು,
5ನೇ ಮನೆಯಿಂದ ಸ್ಟಾರ್ಟ್ ಆಗುತ್ತೆ. ಮಿಥುನ ರಾಶಿಯಿಂದ ಎಣಿಸಿದಾಗ 5ನೇ ಮನೆ ತುಲಾ ರಾಶಿ ಆಗುತ್ತೆ. ತುಲಾ ರಾಶಿಯಿಂದ ಮಿಥುನ ರಾಶಿಯ ಮೊದಲನೇ ನವಾಂಶ ಪ್ರಾರಂಭ ಆಗುತ್ತೆ. ಮಿಥುನ ರಾಶಿಯ ಮೊದಲನೇ ನವಾಂಶ ತುಲಾ ರಾಶಿಯಲ್ಲಿ ಪ್ರಾರಂಭಗೊಂಡು ಮಿಥುನ ರಾಶಿಯಲ್ಲೇ ತನ್ನ ರಾಶಿಯಲ್ಲೇ ಅಂತ್ಯಗೊಳ್ಳುತ್ತದೆ. ಆವಾಗ ಏನು, ಕೊನೆಯದು ತನ್ನ ರಾಶಿಯಲ್ಲೇ ಬಂದಾಗ ಮಿಥುನ ರಾಶಿಯಲ್ಲಿ ಇರೋ ಗ್ರಹ ಆಗಲಿ, ಲಗ್ನ ಆಗಲಿ, ಯಾವುದೇ ಇದಾಗಲಿ, ಉಪಗ್ರಹಗಳಾಗಲಿ, ಏನೇ ಆಗಲಿ ಇರೋವು ಮಿಥುನ ರಾಶಿಯಲ್ಲಿ ಬಂದಾಗ ಅದನ್ನು ವರ್ಗೋತ್ತಮ ಗ್ರಹ, ವರ್ಗೋತ್ತಮ ಅನ್ನುತ್ತೇವೆ. ವರ್ಗೋತ್ತಮ ಲಗ್ನ ಈ ರೀತಿ ಅಂತೀವಿ. ನೋಡಿ, ರಾಶಿ ಇದೊಂದು ನೋಡೋಣ. ಮೊದಲನೇ ನವಾಂಶ ಮಿಥುನ ರಾಶಿದು ಮೃಗಶಿರ 3ನೇ ಪಾದದ 0 ಡಿಗ್ರಿಯಿಂದ 3 ಡಿಗ್ರಿ 20 ನಿಮಿಷದಲ್ಲಿ ಇರುವ ಮಿಥುನ ರಾಶಿಯಲ್ಲಿರುವ ಗ್ರಹವಾಗಲಿ, ಲಗ್ನವಾಗಲಿ, ಇತರದಾಗಲಿ ತುಲಾ ನವಾಂಶದಲ್ಲಿ ಇರುತ್ತದೆ. ಮೃಗಶಿರ 4ನೇ ಪಾದದಲ್ಲಿ ಇರುವ 3 ಡಿಗ್ರಿ 20ರಿಂದ 6 ಡಿಗ್ರಿ 40 ತನಕ ಇರುವ ಯಾವುದೇ ಗ್ರಹ ಇತರೆ ಏನೇ ಆಗಲಿ ಅದು ಬಂದು ಕೂರೋದು ವೃಶ್ಚಿಕ ನವಾಂಶದಲ್ಲಿ ಬಂದು ಕೂರುತ್ತೆ. ಅದೇ ರೀತಿ ಆರಿದ್ರ 1ನೇ ಪಾದ 6 ಡಿಗ್ರಿ 40ರಿಂದ 10 ಡಿಗ್ರಿ ಆಗಿರುತ್ತದೆ. ಅದು ನವಾಂಶದಲ್ಲಿ ಧನುರ್ ನವಾಂಶದಲ್ಲಿ ಬಂದು ಕೂರುತ್ತೆ. ಆರಿದ್ರ 2ನೇ ಪಾದ 10 ಡಿಗ್ರಿಯಿಂದ 13 ಡಿಗ್ರಿ 20 ನಿಮಿಷ ಆಗಿದ್ದು ಅಲ್ಲಿ ಈ ಡಿಗ್ರಿಯಲ್ಲಿ ಕೂತಿರುವಂಥ ಗ್ರಹ ಮಿಥುನ ರಾಶಿಯಲ್ಲಿ ಬಂದು ಮಕರ ನವಾಂಶದಲ್ಲಿ ಬಂದು ಕೂರುತ್ತೆ. ಆರಿದ್ರ 3ನೇ ಪಾದ 13 ಡಿಗ್ರಿ 20 ನಿಮಿಷದಿಂದ 16 ಡಿಗ್ರಿ 40 ನಿಮಿಷದ ತನಕ ಮಿಥುನ ರಾಶಿಯಲ್ಲಿ ಇದ್ದು ನವಾಂಶದಲ್ಲಿ ಕುಂಭ ರಾಶಿಯಲ್ಲಿ ಬಂದು ಕೂರುತ್ತೆ. ಆಯಿತಾ? ಅದೇ ರೀತಿ ಆರಿದ್ರ 4ನೇ ಪಾದದಲ್ಲಿ ಯಾವುದೇ ಗ್ರಹ ಕುಳಿತಿದ್ದರೂ, ಲಗ್ನವು ಇದ್ದರೂ 16 ಡಿಗ್ರಿ 40ರಿಂದ 20 ಡಿಗ್ರಿಯಲ್ಲಿರುವುದು ಏನಾಗುತ್ತೆ, ಮೀನ ನವಾಂಶದಲ್ಲಿ ಬಂದು ಕೂರುತ್ತೆ. ಆರಿದ್ರ 4ನೇ ಪಾದ ಏನಾಗುತ್ತೆ, ಪುಷ್ಕರ ನವಾಂಶ ಆಗುತ್ತೆ. ಇದನ್ನು ತಿಳ್ಕೊಳ್ಳಿ. ಅದೇ ರೀತಿ ಪುನರ್ವಸು 1ನೇ ಪಾದದಲ್ಲಿರುವ ಗ್ರಹ 20 ಡಿಗ್ರಿಯಿಂದ 23 ಡಿಗ್ರಿ 20 ತನಕ ಮಿಥುನ ರಾಶಿಯಲ್ಲಿ ಕೂತಿರೋದು ಮೇಷ ನವಾಂಶದಲ್ಲಿ ಬಂದು ಸ್ಥಿತವಾಗುತ್ತೆ. ಅದೇ ರೀತಿ ಪುನರ್ವಸು 2ನೇ ಪಾದದಲ್ಲಿರುವ ಗ್ರಹ 23 ಡಿಗ್ರಿ 20 ನಿಮಿಷದಿಂದ 26 ಡಿಗ್ರಿ 40 ನಿಮಿಷದಲ್ಲಿ ಕುಳಿತಿರುವ ಯಾವುದೇ ಗ್ರಹ ಲಗ್ನವಾಗಲಿ ಎಲ್ಲಿ ಬರುತ್ತೆ, ವೃಷಭ ನವಾಂಶಕ್ಕೆ ಬೀಳುತ್ತೆ. ಇದು ವೃಷಭ ನವಾಂಶ ಏನಾಗುತ್ತೆ, ಪುಷ್ಕರ ನವಾಂಶ ಆಗಿರುತ್ತೆ. ಅಂದರೆ ಪುನರ್ವಸು 2ನೇ ಪಾದ ಪುಷ್ಕರ ನವಾಂಶ ಆಗಿರುತ್ತೆ. 26 ಡಿಗ್ರಿ 40ರಿಂದ 30 ಡಿಗ್ರಿ ತನಕ ಸ್ಥಿತವಾಗಿರುವ ಪುನರ್ವಸು 3ನೇ ಪಾದದಲ್ಲಿ ಸ್ಥಿತವಾಗಿರುವ ಮಿಥುನ ರಾಶಿಯಲ್ಲಿ 26 ಡಿಗ್ರಿ 40ರಿಂದ 30 ಡಿಗ್ರಿ ಒಳಗಡೆ ಸ್ಥಿತವಾಗಿರುವ ಗ್ರಹ ಮಿಥುನ ರಾಶಿಯಲ್ಲಿದ್ದು ಮಿಥುನ ನವಾಂಶದಲ್ಲೇ ಬೀಳುವುದರಿಂದ ಇದನ್ನು ವರ್ಗೋತ್ತಮ ನವಾಂಶ ಅನ್ನುತ್ತೇವೆ. ನಿಧಾನಕ್ಕೆ ಹೇಳಿದ್ದೀನಿ, ನಿಮಗೆ ಸ್ಪಷ್ಟತೆ ಆಗಿರ್ಬೋದು ಅಂತ ಅನ್ಕೊತೀನಿ. ನೀವು ಇದೇ ರೀತಿ ಎಲ್ಲದರದ್ದು ನವಾಂಶದ್ದು ನೋಡ್ಕೊಂಡು ಬನ್ನಿ, ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ನೋಡಿ, ಕಟಕ ರಾಶಿ, ಚರರಾಶಿ. ನಾನು ಆಗಲೇ ಹೇಳಿದ್ದೀನಿ, ಮೇಷರಾಶಿದು ಎಲ್ಲಿ ಚರರಾಶಿಗಳು ತನ್ನ ರಾಶಿಯಿಂದನೇ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ, ನೀವು ತಿಳ್ಕೊಳ್ಳಿ. 9 ನವಾಂಶಗಳು ಪುನರ್ವಸು 4ನೇ ಪಾದ, ಪುಷ್ಯ 1, 2, 3, 4, ಆಶ್ಲೇಷ 1, 2, 3, 4 ತನ್ನ ಚರರಾಶಿಯಿಂದ ತನ್ನ ರಾಶಿಯಿಂದ ಪ್ರಾರಂಭಗೊಂಡು 9 ರಾಶಿಗಳು. ನೋಡಿ ಬನ್ನಿ, ಕಟಕ ಮೊದಲನೇದು, 2ನೇದು ಸಿಂಹ, ಡಿಗ್ರಿ ಸೇಳೆಲ್ಲ ಕಾಣಿಸುತ್ತಲ್ವ ನಿಮಗೆ. 3ನೇ ಇದರದ್ದು ಬಂದ್ಬಿಟ್ಟು ಕನ್ಯಾ ಆಗುತ್ತೆ. 4ನೇ ನವಾಂಶ ಬಂದ್ಬಿಟ್ಟು ತುಲಾ ಆಗುತ್ತೆ. 5ನೇ ನವಾಂಶ ವೃಶ್ಚಿಕ ರಾಶಿ ಆಗುತ್ತೆ. 6ನೇ ನವಾಂಶ ಧನುರ್ ರಾಶಿ ಆಗುತ್ತೆ. 7ನೇ ನವಾಂಶ ಮಕರ ರಾಶಿ ಆಗುತ್ತೆ. 8ನೇ ನವಾಂಶ ಕುಂಭ ರಾಶಿ ಆಗುತ್ತೆ. ಆಯಿತಾ? 9ನೇ ನವಾಂಶ 4 ಇದು ಆಶ್ಲೇಷ 4ನೇ ಪಾದದಲ್ಲಿ ಎಂಡಾಗುತ್ತೆ. ಅದು ಮೀನರಾಶಿ ಆಗಿರುತ್ತೆ. ನೋಡಿ, ಇದು ಪಂಚಾಂಶ ಅನ್ನೋದು ಯಾವುದಿರುತ್ತೆ ನೋಡ್ಕೊಳ್ಳಿ.
ಒಂದು ಕಟಕ, ಎರಡನೇದು ಸಿಂಹ, ಮೂರನೇದು ಕನ್ಯಾ, ನಾಲ್ಕನೇದು ತುಲ, ಐದನೇದು ಏನಾಗುತ್ತೆ ವೃಶ್ಚಿಕ ರಾಶಿಯಲ್ಲಿರುವ ಗ್ರಹ 13 ಡಿಗ್ರಿ 20ರಿಂದ 16 ಡಿಗ್ರಿ 40 ತನಕ ಇರೋದು ಪಂಚಾಂಶ ಆಗುತ್ತೆ. ಮತ್ತು ಪುಷ್ಯ 2ನೇ ಪಾದದಲ್ಲಿರುವ ಗ್ರಹ, ಪುಷ್ಯ 2 ಅಂದರೆ ನೋಡಿ ಪುನರ್ವಸು 1, ಪುಷ್ಯ 1, ಪುಷ್ಯ 2 ಎಷ್ಟಾಯಿತು 3 ಆಯಿತು. 3ನೇ ನವಾಂಶ. 3ನೇ ನವಾಂಶ ಅಂದರೆ ಯಾವುದು ಕನ್ಯಾ ರಾಶಿಯಲ್ಲಿ ಬಿಡುತ್ತೆ. 1 2 3 6 ಡಿಗ್ರಿ 40ರಿಂದ 10 ಡಿಗ್ರಿಯಲ್ಲಿ ಪುಷ್ಯ 2ನೇ ಪಾದ ಇರುತ್ತೆ. ಅದು ಪುಷ್ಕರ ನವಾಂಶ ಆಗುತ್ತೆ. ಪುನರ್ವಸು 4 ಸತ ಏನಾಗುತ್ತೆ ಅಂದರೆ ವರ್ಗೋತ್ತಮ ನವಾಂಶ ಆಗುತ್ತೆ. ವರ್ಗೋತ್ತಮ ನವಾಂಶ ಆಗಿ 0 ಡಿಗ್ರಿಯಿಂದ 3 ಡಿಗ್ರಿ 20ರಲ್ಲಿರೋದು ಸ್ವನವಾಂಶ ಆಗುತ್ತೆ. ವರ್ಗೋತ್ತಮ ನವಾಂಶ ಆಗುತ್ತೆ, ಪುಷ್ಕರ ನವಾಂಶ ಆಗುತ್ತೆ. ನೋಡಿ ಪಂಚಾಂಶ ಅಂತ ಹೇಳಿದ್ವಲ್ಲ, ಇದು ನೀಚ ನವಾಂಶ ಅಂತ ಹೇಳ್ಬೋದು. 13 ಡಿಗ್ರಿ 20ರಿಂದ 16 ಡಿಗ್ರಿ 40 ತನಕ ಇರೋದು ಏನಾಗುತ್ತೆ ಪಂಚಾಂಶ, ಮಧ್ಯದ ನವಾಂಶ ನೀಚ ನವಾಂಶಕ್ಕೆ ಹೋಗುತ್ತೆ. ಇದನ್ನು ನೀವು ತಿಳ್ಕೊಳ್ಳಿ. ಮತ್ತು ದುರಿತಾಂಶ ಮತ್ತು ವಿಷನವಾಂಶ ಇದೆ, ಅದು ಇದರಲ್ಲಿ ಹೇಳಲ್ಲ. ಮುಂದಿನ ವಿಡಿಯೋಗಳಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ನೀವು ತಿಳ್ಕೊಳ್ಳಿ. ಈಗ ನೆಕ್ಸ್ಟ್ ನೋಡೋಣ ಸಿಂಹರಾಶಿ. ಸಿಂಹರಾಶಿದು ಮಕ 4 ಪಾದಗಳು, 1ರಿಂದ 4, ಪುಬ್ಬ 1ರಿಂದ 4, ಉತ್ತರ 1ನೇ ಪಾದ. ಸಿಂಹರಾಶಿ ಸ್ಥಿರ ರಾಶಿ. ಸ್ಥಿರ ರಾಶಿ ಸ್ಟಾರ್ಟ್ ಆಗೋದು ಸಿಂಹರಾಶಿಯಿಂದ 9ನೇದು ಎಳಿಸ್ಕೊಂಬನ್ನಿ, ಯಾವುದಾಗುತ್ತೆ ಮೇಷರಾಶಿ ಆಗುತ್ತೆ. ಸಿಂಹರಾಶಿಯ ಮೊದಲನೇ ನವಾಂಶ ನೋಡಿ, ನವಾಂಶ ಕುಂಡ್ಲಿಗೆ ಬನ್ನಿ. ಮೇಷ ನವಾಂಶದಲ್ಲಿ ಮೊದಲನೇ ನವಾಂಶ ಸ್ಟಾರ್ಟ್ ಆಗೋದು ಮಕ 1ನೇ ಪಾದ. ಅಂದರೆ 0 ಡಿಗ್ರಿಯಿಂದ 3 ಡಿಗ್ರಿ 20 ನಿಮಿಷದಲ್ಲಿ ಸಿಂಹರಾಶಿಯಲ್ಲಿ ಯಾವುದೇ ಗ್ರಹ ಲಗ್ನ, ಯಾವುದೇ ಉಪಗ್ರಹಗಳು ಏನಾದರೂ ಇರಲಿ ಅದೆಲ್ಲಿ ಬರುತ್ತೆ ಮೇಷ ನವಾಂಶದಲ್ಲಿ ಇರುತ್ತೆ. 2ನೇದು ವೃಷಭ ನವಾಂಶ. 2ನೇದು ವೃಷಭ ನವಾಂಶ ಆಗುತ್ತೆ. ಮಕ 2ನೇ ಪಾದದಲ್ಲಿರೋ ಗ್ರಹ ವೃಷಭ ನವಾಂಶಕ್ಕೆ ಬೀಳುತ್ತೆ. ಮಕ 3ನೇ ಪಾದದಲ್ಲಿರೋ ಗ್ರಹ ಯಾವುದಕ್ಕೆ ಬೀಳುತ್ತೆ ಮಿಥುನ ನವಾಂಶಕ್ಕೆ ಬೀಳುತ್ತೆ. 3ನೇ ನವಾಂಶ. 4ನೇ ನವಾಂಶ ಮಕ 4ನೇ ಪಾದದಲ್ಲಿರುವ ಗ್ರಹ ಕಟಕ ನವಾಂಶಕ್ಕೆ ಬೀಳುತ್ತೆ. 5ನೇ ನವಾಂಶ ಸಿಂಹ ರಾಶಿಯಲ್ಲಿ ಬೀಳುತ್ತೆ, ಅದು ಪುಬ್ಬ 1 ಆಗಿರುತ್ತೆ ನಕ್ಷತ್ರ ಪಾದ. 6ನೇ ನವಾಂಶ ಬಂದ್ಬಿಟ್ಟು ಕನ್ಯಾ ನವಾಂಶದಲ್ಲಿ ಬೀಳುತ್ತೆ, ಅದು ಪುಬ್ಬ 2ನೇ ಪಾದ ಆಗಿರುತ್ತೆ. ಪುಬ್ಬ 3ನೇ ಪಾದ ಪುಷ್ಕರ ನವಾಂಶ ಆಗಿರುತ್ತೆ, ಅದು ಶುಕ್ರನ ರಾಶಿಯಲ್ಲಿ ಬಂದು ಶುಕ್ರನ ತುಲಾ ರಾಶಿಯಲ್ಲಿ ಆಗಿರುತ್ತೆ, ಇದು ಪುಷ್ಕರ ನವಾಂಶ ಆಗಿರುತ್ತೆ. ಪುಬ್ಬ 3ನೇ ಪಾದದಲ್ಲಿ ಇರೋವಂಥ ಗ್ರಹ ಆಗಲಿ ಉಪಗ್ರಹಗಳಾಗಲಿ ಯಾವುದೇ ಆಗಲಿ. 8ನೇ ನವಾಂಶ ಪುಬ್ಬ 4ನೇ ಪಾದದಲ್ಲಿರುವ ಗ್ರಹ ವೃಶ್ಚಿಕ ನವಾಂಶದಲ್ಲಿ ಬಂದು ಬೀಳುತ್ತೆ. ಉತ್ತರ 1ನೇ ಪಾದದಲ್ಲಿರೋ ಗ್ರಹ ಪುಷ್ಕರ ನವಾಂಶ ಆಗುತ್ತೆ. ಉತ್ತರ 1 ಏನಾಗುತ್ತೆ 26 ಡಿಗ್ರಿ 40ರಿಂದ 30 ಡಿಗ್ರಿ ತನಕ ಇರುತ್ತೆ. ಅಂದರೆ ಸಿಂಹರಾಶಿಯ ಕೊನೆಯ ಪಾದದಲ್ಲಿ ಇರುವ ಕೊನೆಯ ಡಿಗ್ರಿಗಳಲ್ಲಿ 26 ಡಿಗ್ರಿ 40ರಿಂದ 30 ಡಿಗ್ರಿ ಇರುವ ಗ್ರಹ ಪುಷ್ಕರ ನವಾಂಶ ಆಗಿದ್ದು ಧನುರಾಶಿಯಲ್ಲಿ ಇರುತ್ತೆ. ನಿಮಗೆ ಮಧ್ಯೆ ಈ ರೀತಿ ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ಬಿಡಿಸಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡೋಣ ಕನ್ಯಾ ರಾಶಿ. ಕನ್ಯಾ ರಾಶಿ ದ್ವಿಸ್ವಭಾವ ರಾಶಿ. ನೋಡಿ 4 ಮೂಲೆಗಳಲ್ಲಿ ಇರುವುದು ದ್ವಿಸ್ವಭಾವ ರಾಶಿಗಳು. ಇವಾಗ ಕನ್ಯಾ ರಾಶಿಯಲ್ಲಿ ಸ್ಟಾರ್ಟ್ ಆಗೋದು ಉತ್ತರ 2 3 4ನೇ ಪಾದ, ಹಸ್ತ 1 2 3 4ನೇ ಪಾದ, ಚಿತ್ತ 1 2 ಪಾದಗಳು ಇರುತ್ತೆ. ಕನ್ಯಾ ರಾಶಿ ದ್ವಿಸ್ವಭಾವ ರಾಶಿ ಸ್ಟಾರ್ಟ್ ಆಗೋದು ನವಾಂಶ ಎಣಿಸೋದು ತನ್ನ ಮನೆಯಿಂದ 5ನೇ ಮನೆಯಿಂದ ನವಾಂಶ ಎಣ್ಣುತ್ತೀವಿ. ನೋಡಿ ನವಾಂಶ ಕುಂಡ್ಲಿ ಕಡೆ ಮೂವ್ ಆಗೋಣ. ನೋಡಿ ಎಲ್ಲಿ ಮಕರ ರಾಶಿಯಲ್ಲಿ ಉತ್ತರ 2ನೇ ಪಾದ ಮೊದಲನೇ ನವಾಂಶ ಮಕರ ರಾಶಿಯಲ್ಲಿ ಬೀಳುತ್ತೆ. ಉತ್ತರ 3ನೇ ಪಾದ ಕನ್ಯಾ ರಾಶಿಯ 2ನೇ ಪಾದ ಉತ್ತರ 3ನೇ ಪಾದದಲ್ಲಿರುವ ಗ್ರಹ ಏನಾಗುತ್ತೆ 2ನೇ ನವಾಂಶ ಆಗಿದ್ದು ಕುಂಭರಾಶಿಯಲ್ಲಿ ಬರುತ್ತೆ. ಉತ್ತರ 4ನೇ ಪಾದ ಮೀನರಾಶಿಯಲ್ಲಿ ಇರುವಂಥ ಗ್ರಹ ಮೀನರಾಶಿಯಲ್ಲಿ ಬಂದು ಸ್ಥಿತವಾಗುತ್ತೆ. ಇದು ಪುಷ್ಕರ ನವಾಂಶ 6 ಡಿಗ್ರಿ 40ರಿಂದ 10 ಡಿಗ್ರಿಯಲ್ಲಿ ಉತ್ತರ 4ನೇ ಪಾದದಲ್ಲಿರುವ ಗ್ರಹ ಪುಷ್ಕರ ನವಾಂಶ ಆಗಿರುತ್ತೆ. ಅಂದರೆ ಕನ್ಯಾದಲ್ಲಿದ್ದು ಅದು ನವಾಂಶದಲ್ಲಿ ಬೀಳುತ್ತೆ, ಮೀನರಾಶಿಯಲ್ಲಿ ಇರುತ್ತೆ. 4ನೇ ನವಾಂಶ 10 ಡಿಗ್ರಿ
13 ಡಿಗ್ರಿ 20 ನಿಮಿಷದ ತನಕ ಹಸ್ತ 1ನೇ ಪಾದದಲ್ಲಿರುತ್ತೆ. ಹಸ್ತ 2ನೇ ಪಾದದಲ್ಲಿರುವ ಗ್ರಹ 13 ಡಿಗ್ರಿ 20 16 ಡಿಗ್ರಿ 40 ತನಕ ಅದು ಲ್ಯಾಂಗಿಟ್ಯೂಡ್ ಇದ್ದು ಅದು ವೃಷಭ ನವಾಂಶದಲ್ಲಿ ಸ್ಥಿತವಾಗುತ್ತೆ. ನವಾಂಶ ಬಂದು ವೃಷಭ, ಇದು ಪುಷ್ಕರ ನವಾಂಶ ಆಗಿರುತ್ತೆ. ಹಸ್ತ 3ನೇ ಪಾದದಲ್ಲಿರುವ ಗ್ರಹ ಯಾವುದೇ ಆಗಲಿ ಎಲ್ಲಿ ಮಿಥುನ ರಾಶಿಯಲ್ಲಿ ಬಂದು ಕೂರುತ್ತೆ. ಹಸ್ತ 4ನೇ ಪಾದದಲ್ಲಿರುವ ಗ್ರಹ ಕಟಕ ರಾಶಿಯಲ್ಲಿ ಬಂದು ಕೂರುತ್ತೆ. ಅಂದರೆ ಚಂದ್ರನಿಗೆ ಏನಾಗುತ್ತೆ, ಒಂದು ವೇಳೆ ಚಂದ್ರನೇ ಕೂತಿದ್ದ ಹಸ್ತ 4ನೇ ಪಾದದಲ್ಲಿ ಅಂದರೆ ಸ್ವನವಾಂಶ ಆಗುತ್ತೆ. ಒಂದು ವೇಳೆ ಹಸ್ತ 4ರಲ್ಲಿ ಗುರು ಇದ್ದ ಅಂದರೆ ಅದಕ್ಕೆ ಏನಾಗುತ್ತೆ, ಉಚ್ಚ ನವಾಂಶ ಆಗುತ್ತೆ. ಗುರು ಏನಾದರೂ ಹಸ್ತ 4ರಲ್ಲಿ ಇದ್ದರೆ ಈ ಕಟಕ ರಾಶಿಗೆ ಬರೋದ್ರಿಂದ ಉಚ್ಚ ನವಾಂಶ ಆಗುತ್ತೆ. ಚಿತ್ತ 1ನೇ ಪಾದದಲ್ಲಿ ಇರೋ ಗ್ರಹ ಎಷ್ಟು ಡಿಗ್ರಿಯಲ್ಲಿರುತ್ತೆ ಅಂದರೆ 23 ಡಿಗ್ರಿ 20 26 ಡಿಗ್ರಿ 40 ತನಕ ಇರುತ್ತೆ. ಅದು ಚಿತ್ತ 1ನೇ ಪಾದದಲ್ಲಿರುವ ಗ್ರಹ ಸಿಂಹ ನವಾಂಶಕ್ಕೆ ಬೀಳುತ್ತೆ. ಚಿತ್ತ 2ನೇ ಪಾದದಲ್ಲಿರುವ ಗ್ರಹ ಯಾವುದೇ ಆಗಲಿ ವರ್ಗೋತ್ತಮ ಅನ್ನಿಸಿಕೊಳ್ಳುತ್ತೆ. ಅದು 26 ಡಿಗ್ರಿ 40 ಡಿಗ್ರಿ ತನಕ ಕೂಡಿರುತ್ತೆ. ಇವಾಗ ನಿಮಗೆ ಅರ್ಥ ಆಗ್ತಾ ಬರ್ತಾ ಇದೆ ಅನಿಸುತ್ತೆ ಅಲ್ವಾ ವೀಕ್ಷಕರೇ? ನೋಡೋಣ. ತುಲಾರಾಶಿ ನೆಕ್ಸ್ಟ್ದು ಚರರಾಶಿ. ಅದರಲ್ಲಿ ಚಿತ್ತ 3ನೇ ಪಾದ 4ನೇ ಪಾದ ಇರುತ್ತೆ. ಸ್ವಾತಿ 4 ಪಾದಗಳು ಇರುತ್ತೆ. ವಿಶಾಖ 1 2 3 ಪಾದಗಳು ಇರುತ್ತೆ. ಇದರಲ್ಲಿ ಸ್ವಾತಿ 4ನೇ ಪಾದ ಪುಷ್ಕರ ನವಾಂಶ ಇರುತ್ತೆ. ವಿಶಾಖ 2ನೇ ಪಾದ ಏನಾಗುತ್ತೆ, ಪುಷ್ಕರ ನವಾಂಶ ಬೀಳುತ್ತೆ. ನೀವೇ ಹೇಳಿಸ್ಕೊಳ್ಳಿ. ಇವಾಗ ನಾನು ಈ ಸತಿ ಹೇಳಲ್ಲ, ನೀವು ಫೈಂಡ್ ಔಟ್ ಮಾಡ್ಕೊಳ್ಳಿ. ವಿಶಾಖ 2ನೇ ಪಾದ ಎಲ್ಲಿ ಬೀಳುತ್ತೆ, ಸ್ವಾತಿ 4ನೇ ಪಾದ ಎಲ್ಲಿ ಬೀಳುತ್ತೆ ಅಂತ ನೋಡಿ. ವಿಶಾಖ ನೀವು ಎಣಿಸಿದ್ರೆ 3 4 1 2 3 4 5 6. ಸ್ವಾತಿ 4ನೇ ಪಾದ ಎಷ್ಟನೇದಾಗುತ್ತೆ, 6ನೇ ನವಾಂಶ ಆಗುತ್ತೆ. ವಿಶಾಖ 2ನೇ ಪಾದ ಏನಾಗುತ್ತೆ, 8ನೇ ನವಾಂಶ ಆಗುತ್ತೆ. ಹಂಗೆ ಎಣಿಸ್ಕೊಂಬನ್ನಿ, 8ನೇ ನವಾಂಶ ಆಗುತ್ತೆ. ಇವಾಗ 4ನೇ ನವಾಂಶ ಮತ್ತು 6ನೇ ನವಾಂಶ 8ನೇ ನವಾಂಶ ಪುಷ್ಕರ ನವಾಂಶಗಳು ಆಗುತ್ತೆ. ನೀವು ನೋಡ್ಕೊಳ್ಳಿ. ಇವಾಗ ತುಲಾರಾಶಿದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಮೊದಲನೇ ನವಾಂಶ ತುಲಾದಿಂದನೇ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಚರರಾಶಿ ನೋಡಿ. ನವಾಂಶ ಕದೆ ಮಾಡೋಣ. ಇಲ್ಲಿ ನೋಡಿ, ಮೊದಲನೇ ನವಾಂಶ ಏನಾಗುತ್ತೆ, ತುಲಾರಾಶಿಯಲ್ಲಿರುತ್ತೆ. 2ನೇ ನವಾಂಶ ವೃಶ್ಚಿಕ ರಾಶಿಯಲ್ಲಿರುತ್ತೆ. 3ನೇ ನವಾಂಶ ಧನುರ್ ರಾಶಿಯಲ್ಲಿರುತ್ತೆ. 4ನೇ ನವಾಂಶ ಮಕರದಲ್ಲಿ ಇರುತ್ತೆ. 5ನೇ ನವಾಂಶ ಕುಂಭ ನವಾಂಶ ಆಗಿರುತ್ತೆ. 6ನೇದು ಮೀನ ನವಾಂಶ ಆಗಿರುತ್ತೆ. 7ನೇದು ಮೇಷ ನವಾಂಶ ಆಗಿರುತ್ತೆ. 8ನೇದು ವೃಷಭ ನವಾಂಶ ಆಗುತ್ತೆ. 9ನೇದು ಕೊನೆಯ ನವಾಂಶ ಏನಾಗುತ್ತೆ, ಮಿಥುನ ನವಾಂಶದಲ್ಲಿ ಬೀಳುತ್ತೆ. ನಾನು ಹೇಳಿದೆ 6ನೇದು 8ನೇದು ಪುಷ್ಕರ ನವಾಂಶ ಅಂತ ಹೇಳಿದೆ. ನಿಮ್ಗೆ ಇವಾಗ ಎಣಿಸ್ಕೊಳ್ಳಿ, ಪುಷ್ಕರ ನವಾಂಶ ಯಾವ ರಾಶಿಯಲ್ಲಿರ್ಬೋದು, ಒಂದು ಸ್ವಲ್ಪ ಗ್ಲಾನ್ಸ್ ಮಾಡ್ಕೊತೀರಾ ನೋಡಿ. ಸ್ವಾತಿ 4ನೇ ಪಾದ 6ನೇ ನವಾಂಶ ಆಗುತ್ತೆ. ವಿಶಾಖ 2ನೇ ಪಾದ 8ನೇ ನವಾಂಶ ಆಗುತ್ತೆ. ನಿಮ್ಗೆ ಐಡಿಯಾ ಬಂದಿದ್ರೆ ಹೇಳ್ತೀನಿ ನೋಡಿ. 1 2 3 4 5 6. 6ನೇ ನವಾಂಶ ಯಾವುದಾಯಿತು, ಮೀನ ರಾಶಿಯಲ್ಲಾಯಿತು. ಇದು ಸ್ವಾತಿ ನಕ್ಷತ್ರದ 4ನೇ ಪಾದ ಆಯಿತು, ಪುಷ್ಕರ ನವಾಂಶ ಆಯಿತು. 6 ಇಲ್ಲಿಗೆ ಎಂಡಾಯ್ತಾ, 7 8 ನೋಡಿ. 8ನೇದೆಲ್ಲಾಯಿತು, ವೃಷಭ ನವಾಂಶಕ್ಕೆ ಬಂತು. ಇದು ಪುಷ್ಕರ ನವಾಂಶ ಆಯಿತು. ಇದು ಶುಕ್ರನ ರಾಶಿ ಆಯಿತು. ಇಷ್ಟನ್ನು ತಿಳ್ಕೊಬೋದು. ನೆಕ್ಸ್ಟ್ ನೋಡೋಣ. ನೋಡಿ ವೀಕ್ಷಕರೇ, ವೃಶ್ಚಿಕ ರಾಶಿ ಸ್ಥಿರ ರಾಶಿ ಆಗುತ್ತೆ. ವೃಶ್ಚಿಕ ನವಾಂಶ ಸ್ಟಾರ್ಟ್ ಆಗೋದು ತನ್ನ ರಾಶಿಯಿಂದ 9ನೇ ಮನೆಯಿಂದ ಅಂತ ಹೇಳಿ, ಅದು ಯಾವುದರಿಂದ, ಕಟಕ ರಾಶಿಯಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ವಿಶಾಖ 4ನೇ ಪಾದ ಮೊದಲನೇ ನವಾಂಶ ಆಗುತ್ತೆ. ಜ್ಯೇಷ್ಠ 4ನೇ ಪಾದ 9ನೇ ನವಾಂಶ ಆಗುತ್ತೆ. ನೋಡೋಣ ಎಲ್ಲಿ ನೋಡಿ. ಕಟಕದ ವೃಶ್ಚಿಕ 1ನೇ ನವಾಂಶ ಕಟಕ ರಾಶಿ. ಇದು ವೃಶ್ಚಿಕದ 2ನೇ ನವಾಂಶ ಸಿಂಹ ನವಾಂಶ ಆಗುತ್ತೆ. ವೃಶ್ಚಿಕದ 3ನೇ ನವಾಂಶ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಕನ್ಯಾದಲ್ಲಿ. 4ನೇ ನವಾಂಶ ತುಲಾದಲ್ಲಿ. 5ನೇ ನವಾಂಶ ವೃಶ್ಚಿಕದಲ್ಲೇ ಬೀಳುತ್ತೆ. ಸ್ಥಿರ ರಾಶಿಯ 5ನೇ ನವಾಂಶ ವರ್ಗೋತ್ತಮ ನವಾಂಶ ಆಗುತ್ತೆ. ರಾಶಿ ನವಾಂಶದಲ್ಲಿ ಎರಡೂ ಒಂದೇ ಇದರಲ್ಲಿ ಇರೋದ್ರಿಂದ ಸೈನಲ್ಲಿ ಅದನ್ನು ವರ್ಗೋತ್ತಮ ಅನ್ನುತ್ತೇವೆ. ಮತ್ತು 6ನೇ ನವಾಂಶ ಬಂದ್ಬಿಟ್ಟು ಧನುರ್ ರಾಶಿಯಲ್ಲಿ ಇರುತ್ತೆ. 6ನೇ ನವಾಂಶ
ಆಯಿತಾ. ಮತ್ತು ವೃಶ್ಚಿಕದ 7ನೇ ನವಾಂಶ ಮಕರದಲ್ಲಿ ಬೀಳುತ್ತೆ. ವೃಶ್ಚಿಕದ 8ನೇ ನವಾಂಶ ಅಂದರೆ ಜ್ಯೇಷ್ಠ 3ನೇ ಪಾದ ಕುಂಭರಾಶಿಯಲ್ಲಿ ಬೀಳುತ್ತೆ. ಜ್ಯೇಷ್ಠ 4ನೇ ಪಾದ ಏನಾಗುತ್ತೆ ಮೀನ ರಾಶಿಯಲ್ಲಿ, ವೃಶ್ಚಿಕ ರಾಶಿಯ ಕೊನೆ ನವಾಂಶ ಎಂಡಾಗುತ್ತೆ. ನಿಮಗೆ ಜ್ಯೇಷ್ಠ ಏನು ಅಂದರೆ ಬುಧನ ನಕ್ಷತ್ರ, ಇದಕ್ಕೆ ಪುಷ್ಕರಾಂಶ ಇರೋದಿಲ್ಲ. ಅನುರಾಧ 2 ಎಷ್ಟು 3ನೇ ನವಾಂಶ ಕನ್ಯಾ ರಾಶಿಯಲ್ಲಿ ಬೀಳುತ್ತೆ, ಪುಷ್ಕರ ನವಾಂಶ. ವಿಶಾಖ 4 ಪುಷ್ಕರ ನವಾಂಶ ಕಟಕ ರಾಶಿಯಲ್ಲಿ ಇರುತ್ತೆ. ಪಂಚಾಂಶ ಯಾವುದಾಗುತ್ತೆ ನೋಡಿ, ವರ್ಗೋತ್ತಮ ನವಾಂಶ ಪಂಚಾಂಶ, ವೃಶ್ಚಿಕ ರಾಶಿ ವೃಶ್ಚಿಕ ನವಾಂಶ 5ನೇ ನವಾಂಶ ಪಂಚಾಂಶ ಆಗುತ್ತೆ. ನೆಕ್ಸ್ಟ್ ನೋಡೋಣ. ಧನುರಾಶಿ ದ್ವಿಸ್ವಭಾವ ರಾಶಿ. ಇದರದ್ದು ಸ್ಟಾರ್ಟ್ ಆಗೋದು 5ನೇ ಮನೆಯಿಂದ. ಮೂಲ 4 ಪಾದಗಳು, ಪೂರ್ವಾಷಾಢ 4 ಪಾದ, ಉತ್ತರಾಷಾಢ 1ನೇ ಪಾದ ಧನುರಾಶಿಯಲ್ಲಿರುತ್ತೆ. ಮೂಲ 1ನೇ ಪಾದದಲ್ಲಿ ಇರೋ ಗ್ರಹ ಮೇಷ ನವಾಂಶದಿಂದ ಪ್ರಾರಂಭ ಆಗುತ್ತೆ. ಇದು ಧನುರಾಶಿ 2ನೇ ನವಾಂಶ ವೃಷಭದಲ್ಲಿ ಇರುತ್ತೆ. 3ನೇ ನವಾಂಶ ಮಿಥುನದಲ್ಲಿ, 4ನೇ ನವಾಂಶ ಕಟಕದಲ್ಲಿರುತ್ತೆ. 5ನೇ ನವಾಂಶ ಮೂಲ ರಾಶಿ ಇದು ಧನುರಾಶಿಯ 13 ಡಿಗ್ರಿ 20ರಿಂದ 16 ಡಿಗ್ರಿ 40 ನಿಮಿಷದಲ್ಲಿ ಕುಳಿತಿರುವ ಗ್ರಹ ಪಂಚಾಂಶ ಆಗುತ್ತೆ. ಅದು ಸಿಂಹ ರಾಶಿಯಲ್ಲಿ ಇರುತ್ತೆ. ಅದು ಯಾವುದಾಗಿರುತ್ತೆ 5ನೇದು ಪೂರ್ವಾಷಾಢ 1ನೇ ಪಾದ ಆಗಿರುತ್ತೆ. ಇದು ಧನುರಾಶಿ 6ನೇ ನವಾಂಶ ಕನ್ಯಾ ರಾಶಿಯಲ್ಲಿ ಬರುತ್ತೆ. ಧನುರಾಶಿಯ 7ನೇ ನವಾಂಶ ಪೂರ್ವಾಷಾಢ 3ನೇ ಪಾದ ಆಗಿದ್ದು ಪುಷ್ಕರ ನವಾಂಶ ಆಗಿದ್ದು ತುಲಾ ರಾಶಿಯಲ್ಲಿ ಇರುತ್ತದೆ. 8ನೇ ನವಾಂಶ ವೃಶ್ಚಿಕ ರಾಶಿಯಲ್ಲಿದ್ದು 9ನೇ ನವಾಂಶ ಉತ್ತರಾಷಾಢ 1ನೇ ಪಾದ 26 ಡಿಗ್ರಿ 40ರಿಂದ 30 ಡಿಗ್ರಿ ತನಕ ಇರುವ ಗ್ರಹ ಏನಾಗುತ್ತೆ ವರ್ಗೋತ್ತಮ ನವಾಂಶ ಪುಷ್ಕರ ನವಾಂಶ ಆಗುತ್ತೆ. ಉತ್ತರಾಷಾಢ 1 ರವಿಯ ನಕ್ಷತ್ರ ಆಗಿರುತ್ತೆ. ತಿಳ್ಕೊಳ್ಳಿ ಇದೇ ರೀತಿ. ನೆಕ್ಸ್ಟು ಮಕರ ರಾಶಿ ಮುಂದಕ್ಕೆ ನೋಡ. ಮಕರ ರಾಶಿಯಲ್ಲಿ ಚರರಾಶಿ ಆಗುತ್ತೆ ನಿಮಗೆ. ಇದು ಚರರಾಶಿಯಲ್ಲಿ ಯಾವುದು ಮೇಷ ಕಟಕ ತುಲ ಮಕರ 4 ಚರ 4 ಸ್ಥಿರ 4 ದ್ವಿಸ್ವಭಾವ ಕೊನೆಯ ಚರರಾಶಿ ಇದು. ಮಕರ ರಾಶಿಯಲ್ಲಿರೋದು ಉತ್ತರಾಷಾಢ 2 3 4 ಪಾದ, ಶ್ರವಣ 4 ಪಾದಗಳು, ಧನಿಷ್ಠ 1 2 ಪಾದಗಳು ಆಗಿರುತ್ತೆ. ಮಕರ ರಾಶಿ ಚರ ರಾಶಿ ಆಗಿರೋದ್ರಿಂದ ತನ್ನ ರಾಶಿಯಿಂದನೇ ನವಾಂಶ ಮೊದಲನೇದು ಪ್ರಾರಂಭ ಆಗುತ್ತೆ. ಮೊದಲನೇ ನವಾಂಶ ಮಕರ ರಾಶಿ ಮಕರ ನವಾಂಶ ಆಗುತ್ತೆ. ಅದು ವರ್ಗೋತ್ತಮ ನವಾಂಶ ಆಗುತ್ತೆ. 2ನೇ ನವಾಂಶ ಕುಂಭದಲ್ಲಿ ಬೀಳುತ್ತೆ. 3ನೇ ನವಾಂಶ ಯಾವುದರಲ್ಲಿ ಮೀನ ರಾಶಿಯಲ್ಲಿ ಇರುತ್ತೆ. ಅಂದರೆ 3ನೇ ನವಾಂಶ ಉತ್ತರಾಷಾಢ 4ನೇ ಪಾದ ಆಗಿದ್ದು ಅದು ಪುಷ್ಕರಾಂಶ ಆಗಿದ್ದು ರವಿಯ ನಕ್ಷತ್ರ ಆಗಿರುತ್ತದೆ. 4ನೇ ನವಾಂಶ ಮೇಷರಾಶಿಯಲ್ಲಿ, 5ನೇ ನವಾಂಶ ವೃಷಭ ರಾಶಿಯಲ್ಲಿ ಅದು ಪಂಚಾಂಶ ಆಗಿದ್ದು 5ನೇ ಇದರದ್ದು ಏನಾಗುತ್ತೆ ಪಂಚಾಂಶ ಅಂತ ಹೇಳ್ತೀವಿ. ಪ್ರತಿಯೊಂದು ಇದರಲ್ಲೂ 5ನೇ ಇದ್ರದ್ದು ಈ ನವಾಂಶ ಏನಾಗುತ್ತೆ ಶ್ರವಣ 2ನೇ ಪಾದ. ಚಂದ್ರನ ನವಾಂಶಗಳೆಲ್ಲ ವೃಷಭದಲ್ಲೇ ಬರುತ್ತೆ. ನೋಡಿ ನೀವು ನೋಡ್ಕೊಂಡು ಅದು ಚಂದ್ರನಿಗೆ ಆದರೆ ಅದೇ ಗ್ರಹ ಇದ್ದರೆ ಏನಾಗುತ್ತೆ ಅದಕ್ಕೆ ಉಚ್ಚ ಸ್ಥಾನ ಆಗುತ್ತೆ. ಇದು ಪುಷ್ಕರ ನವಾಂಶ ಆಗಿರುತ್ತೆ. 6ನೇ ನವಾಂಶ ಮಿಥುನದಲ್ಲಿ ಬೀಳುತ್ತೆ. 7ನೇ ನವಾಂಶ ಅಂದರೆ ಶ್ರವಣ 4ನೇ ಪಾದದಲ್ಲಿರೋ ಗ್ರಹ ಕಟಕ ರಾಶಿಯಲ್ಲಿ ಇರುತ್ತೆ. ಮತ್ತು 8ನೇ ನವಾಂಶ ಏನಾಗುತ್ತೆ ಸಿಂಹ ರಾಶಿಯಲ್ಲಿ ಬೀಳುತ್ತೆ. 9ನೇ ನವಾಂಶ ಯಾವುದು ಆಗುತ್ತೆ ಧನಿಷ್ಠ 2ನೇ ಪಾದದಲ್ಲಿರೋದು 26 ಡಿಗ್ರಿ 40ರಿಂದ 30 ಡಿಗ್ರಿ ತನಕ ಇರೋದು 9ನೇ ನವಾಂಶ ಆಗುತ್ತೆ. ನೋಡಿ ಯಾವುದೇ ಆಗಲಿ ನಿಮಗೆ ನವಾಂಶದಲ್ಲಿ ಇಲ್ಲಿ ಸೇಮ್ ಇದನ್ನು ಬಂದರೆ ರಾಶಿಯಲ್ಲಿ ಮಕರ ರಾಶಿ ಇದು ವರ್ಗೋತ್ತಮ. ಬೇರೆ ಇವಾಗ ಯಾವುದೋ ಒಂದು ಗ್ರಹ ಏನಾಗುತ್ತೆ ಉತ್ತರಾಷಾಢ 4ನೇ ಪಾದದಲ್ಲಿರುತ್ತೆ ಹುಚ್ಚಾಗುತ್ತೆ. ನಾನಿಲ್ಲಿ ಗುರುನೇ ಇತ್ತು ಅಂದ್ಕೊಳ್ಳಿ ಉತ್ತರಾಷಾಢ 4ರಲ್ಲಿ. ನೋಡಿ ವೀಕ್ಷಕರೇ ಇನ್ನೊಂದು ಸತಿ ಹೇಳ್ತೀನಿ, ಉತ್ತರಾಷಾಢ 4ನೇ ಪಾದದಲ್ಲಿರುವ ಗ್ರಹ ಪುಷ್ಕರ ನವಾಂಶ ಆಯಿತು ಅಲ್ವಾ. ಈ ಥರ ನೀವು ನೋಡಿಕೊಂಡು ಬನ್ನಿ. ಯಾವುದನ್ನೇ ಆಗಲಿ ನಾನು ಹೇಳಿದೆ ಎಲ್ಲ ಶ್ರವಣ 2ನೇ ಪಾದದಲ್ಲಿರೋದು
ಪುಷ್ಕರ ನವಾಂಶ ಅಂತ ನೀವು ನೋಡ್ಕೊಂಬನ್ನಿ. ನೆಕ್ಸ್ಟ್ ಎರಡರದ್ದು ಎಕ್ಸ್ಪ್ಲೈನ್ ಮಾಡಲ್ಲ, ಹಾಗೆ ನಿಮಗೆ ಲೈಟಾಗಿ ಹೇಳ್ತೀನಿ, ನೀವು ಪ್ರಾಕ್ಟೀಸ್ ಮಾಡಿ ಅಂತ ಲೈಟಾಗಿ ಹೇಳ್ತೀನಿ. ನೋಡಿ, ಕುಂಭರಾಶಿದು ಸ್ಥಿರ ರಾಶಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೀವೇ ಲೆಕ್ಕ ಹಾಕ್ಕೊಳ್ಳಿ. ನಾನು ಸ್ಥಿರ ರಾಶಿಗಳದ್ದು ನಿಮಗೆ ಕಲ್ತ್ಕೋಬೇಕು ಅಂದರೆ ಇಂದ ನೋಡಿ, ಅಕಸ್ಮಾತ್ ನೀವು ಇಲ್ಲಿ ಕೌಂಟ್ ಮಾಡ್ಕೊಳ್ಳಿ ಇಲ್ಲಿಂದ ಸ್ಟಾರ್ಟ್ ಆಯಿತು ಅಂತ. ಧನಿಷ್ಠ 3, 4, ಶತಭಿಷ 4 ಪಾದಗಳು, ಪೂರ್ವಭಾದ್ರ ಮೊದಲ 3 ಪಾದಗಳು ಕುಂಭರಾಶಿಯಲ್ಲಿ ಇರುತ್ತೆ. ಮೊದಲನೇ ನವಾಂಶ ಸ್ಟಾರ್ಟ್ ಆಗಿದ್ದು ತುಲಾರಾಶಿ, ಎಂಡಾಗಿದ್ದು ಮಿಥುನ ರಾಶಿಯಲ್ಲಿ. ಇದರಲ್ಲಿ ಪುಷ್ಕರ ನವಾಂಶ ಶತಭಿಷ 4ನೇ ಪಾದ, ಪೂರ್ವಭಾದ್ರ 2ನೇ ಪಾದ. ಇದಿಷ್ಟು. ನೀವು ಇವಾಗ ಪೂರ್ವಭಾದ 2ನೇ ಪಾದ ಯಾವ ನವಾಂಶದಲ್ಲಿ ಬೀಳುತ್ತೆ, ಶತಭಿಷ 4ನೇ ಪಾದ ಯಾವ ನವಾಂಶದಲ್ಲಿ ಬೀಳುತ್ತೆ, ಕುಂಭರಾಶಿಯು ಸ್ಥಿರ ರಾಶಿಯಾಗಿದ್ದು ಎಷ್ಟನೇ ರಾಶಿಯಿಂದ ಪ್ರಾರಂಭ ಆಗುತ್ತೆ ಅಂತ ನೀವೇ ಎಣಿಸ್ಕೊಳ್ಳಿ. ಯಾಕಂದರೆ ನಿಮ್ಗೊಂದು ಎಕ್ಸಸೈಸು ನೋಡೋರಿಗೆ ಪಾಪ ಕಲಿತಾ ಇರ್ತೀರಲ್ವ, ಅದಕ್ಕೆ. ನೆಕ್ಸ್ಟ್ ಮೀನರಾಶಿ, ದ್ವಿಸ್ವಭಾವ ರಾಶಿ, ಕೊನೆಯ ರಾಶಿಯ ಕಾಲಪುರುಷನ ಕೊನೆಯ ರಾಶಿ. ಯಾವ್ದು ಸ್ಟಾರ್ಟ್ ಆಗುತ್ತೆ, ಪೂರ್ವಭಾದ್ರ 4ನೇ ಪಾದ, ಉತ್ತರಭಾದ್ರದ್ದು 4 ಪಾದಗಳು, ರೇವತಿ 4 ಪಾದಗಳು. ಇಲ್ಲಿ ಪೂರ್ವಭಾದ್ರ 4ನೇ ಪಾದ ಪುಷ್ಕರ ನವಾಂಶ, ಉತ್ತರಭಾದ 2ನೇ ಪಾದ ಪುಷ್ಕರ ನವಾಂಶ ಇರುತ್ತೆ. ರೇವತಿ ನಕ್ಷತ್ರಕ್ಕೆ ಪುಷ್ಕರಗಳು ಬರೋದಿಲ್ಲ. ವರ್ಗೋತ್ತಮ ನವಾಂಶ 5ನೇ ನವಾಂಶ, ಅಂದರೆ ಪೂರ್ವಭಾದ್ರ 1, ಉತ್ತರಭಾದ್ರ 2ನೇದು, 3ನೇದು, 4ನೇದು, 5ನೇದು. ಕರ್ಜರ್ ನೋಡ್ತಿದ್ದೀರಾ, ಉತ್ತರಭಾದ್ರ 4ನೇ ಪಾದ ಏನಾಗುತ್ತೆ, ಪಂಚಾಂಶ ಆಗುತ್ತೆ. ವರ್ಗೋತ್ತಮ ನವಾಂಶ ಆಗುತ್ತೆ, ರೇವತಿ 4ನೇ ಪಾದ ಆಗುತ್ತೆ. ಇಷ್ಟು ಹೇಳಿದ್ದೀನಿ ನೋಡಿ. ಸ್ಟಾರ್ಟ್ ಆಗಿದ್ದು ಎಷ್ಟನೇ ರಾಶಿಯಿಂದ ಸ್ಟಾರ್ಟ್ ಆಗುತ್ತೆ, ದ್ವಿಸ್ವಭಾವ, ಅದಕ್ಕೆ ನೋಡ್ಕೊಳ್ಳಿ. ನೋಡಿ, ಮೊದಲನೇ ನವಾಂಶ ಕಟಕ ರಾಶಿ ಚರದಿಂದ ಸ್ಟಾರ್ಟ್ ಆಗಿ ಅಂತಿಮ ಆಗಿದ್ದು ಮೀನರಾಶಿಯಲ್ಲಿ ಅಂತಿಮ ಆಯಿತು. 9ನೇ ನವಾಂಶ ಅಂತಿಮ ಆಗಿದ್ದು ಮೀನರಾಶಿಯಲ್ಲಿ. ನೀವು ಕಂಡುಹಿಡ್ಕೋಬೇಕಾಗಿರೋದು ವರ್ಗೋತ್ತಮ ನವಾಂಶ, ಪುಷ್ಕರ ನವಾಂಶ, ಪಂಚಾಂಶ. ಇವನ್ನ ನೀವೇ ಹುಡುಕಿ ತಕ್ಕೊಳ್ಳಿ ಎಷ್ಟನೇದು ಏನು ಅಂತ ಹೇಳ್ಬಿಟ್ಟು. ಇಷ್ಟು ಹೇಳ್ತಾ ಮುಂದಿನ ಒಂದು ಸ್ವಲ್ಪ ಮ್ಯಾಟರ್ ಇದೆ ಕೊಡ್ತೀನಿ, ಅದನ್ನು ನೀವು ತಿಳ್ಕೊಂಡು ಇವತ್ತಿನ ವಿಷಯ ಮುಗಿಸೋಣ. ನವಾಂಶ ಕುಂಡ್ಲಿ ಏನು ತಿಳ್ಕೋಬೇಕು, ಚರರಾಶಿಯಲ್ಲಿ ಯಾವ್ಯಾವುದು ನೋಡೋಣ. ಮೇಷ, ಕಟಕ, ತುಲ, ಮಕರ ಚರರಾಶಿ. ಮೊದಲನೇ ನವಾಂಶ ಏನಾಗುತ್ತೆ, ವರ್ಗೋತ್ತಮ ಆಗುತ್ತೆ. ರಾಶಿ ಮತ್ತು ನವಾಂಶ ರಾಶಿ ಕುಂಡ್ಲಿಯಲ್ಲೂ ಒಂದೇ ರಾಶಿಯಲ್ಲಿ ಗ್ರಹವಾಗಲಿ ಲಗ್ನವಾಗಲಿ ಇರುತ್ತೆ. ಸ್ಥಿರ ಯಾವುದು, ವೃಷಭ, ಸಿಂಹ, ವೃಶ್ಚಿಕ, ಕುಂಭ 4 ಇರುತ್ತೆ. 5ನೇ ನವಾಂಶ ವರ್ಗೋತ್ತಮ ಆಗುತ್ತೆ. ದ್ವಿಸ್ವಭಾವ ರಾಶಿಯಲ್ಲಿ ಮಿಥುನ, ಕನ್ಯಾ, ಧನುರ್, ಮೀನ. ಇದರಲ್ಲಿ ಏನಾಗುತ್ತೆ, ಇವು 9ನೇ ನವಾಂಶ ವರ್ಗೋತ್ತಮ ಆಗುತ್ತೆ. ವರ್ಗೋತ್ತಮಕ್ಕೆ ಯಾಕೆ ಇಷ್ಟು ಹೇಳ್ತೀನಿ ಅಂದರೆ, ವರ್ಗೋತ್ತಮ ಲಗ್ನ ಆಗಲಿ ವರ್ಗೋತ್ತಮ ಗ್ರಹಗಳು ಇರೋದಾಗಲಿ ಆದರೆ ಒಂದಕ್ಕಿಂತ 3 ಪಟ್ಟು ಹೆಚ್ಚು ಫಲ ಕೊಡುತ್ತೆ. ಉಚ್ಚ ರಾಶಿಯಲ್ಲಿದ್ದರೆ ಉಚ್ಚ ವರ್ಗೋತ್ತಮ, ನೀಚ ರಾಶಿಯಲ್ಲಿದ್ದರೆ ನೀಚ ವರ್ಗೋತ್ತಮ ಅಂತ ಹೇಳ್ತೀವಿ. ಅದು ನೋಡ್ಕೊಳ್ಳಿ, ಬಲ ಮತ್ತು ಅದು ಹೇಗಿರುತ್ತೆ ಅನ್ನೋದು ನಾವು ಅನಲೈಸ್ ಮಾಡಬೇಕಾದ್ರೆ ಇದು ಮಾಡಬೇಕಾಗುತ್ತೆ. ಇಲ್ಲಿ ತಿಳಿಸಿರುವಂತೆ ಒಂದು ವೇಳೆ ವರ್ಗೋತ್ತಮ ನವಾಂಶಗಳಲ್ಲಿ ಒಂದು ಗ್ರಹವು ತನ್ನದೇ ರಾಶಿ ಮತ್ತು ತನ್ನದೇ ನವಾಂಶದಲ್ಲಿ ಸ್ಥಿತವಾಗಿದ್ದರೆ ಅದನ್ನು ಸ್ವನವಾಂಶ ಎನ್ನುತ್ತೇವೆ. ಒಂದು ವೇಳೆ ಮೇಷರಾಶಿಯಲ್ಲಿ ವರ್ಗೋತ್ತಮ ಆಯಿತು, ಯಾವುದು ಕುಜನೇ ಅಲ್ಲಿದ್ದಾನೆ ಅಂದ್ಕೊಳ್ಳಿ, ಅದನ್ನೇನಂತೀವಿ, ಸ್ವನವಾಂಶ ಅಂತ ಹೇಳ್ತೀವಿ. ಪ್ರತಿ ರಾಶಿಯಲ್ಲೂ ಸಹ 1ರಿಂದ 9ನೇ ನವಾಂಶದ ಪೈಕಿ 5ನೇ ನವಾಂಶವು ಮಧ್ಯದ ನವಾಂಶ ಆಗಿದ್ದು ಅದನ್ನು ಪಂಚಾಂಶ ಎನ್ನುತ್ತೇವೆ. ಈ ನವಾಂಶವು ರಾಶಿಯ ಮಧ್ಯ ಡಿಗ್ರಿಗಳಲ್ಲಿ ಬರುತ್ತದೆ. ಅಂದರೆ 5ನೇ ನವಾಂಶ ಏನಾಗುತ್ತೆ, ಪಂಚಾಂಶ. ಯಾಕೆ ಅದು 5ನೇದಾಗುತ್ತೆ, ಆದರೆ 5 ಪಂಚ ಅಂದರೆ 5 ಪಂಚಾಂಶ ಆಗುತ್ತೆ. ಪಂಚಾಂಶ ಉತ್ತಮವಾದದ್ದು ಅಂತ ಹೇಳ್ತೀವಿ. ಇನ್ನೂ ಒಂದು ಯಾಕೆ ಇದು ಅಂದರೆ, ಆ ರಾಶಿಯ ಮಧ್ಯದ ಡಿಗ್ರಿಯಲ್ಲಿರೋದ್ರಿಂದ, ಆ ರಾಶಿಯ ಫಲವನ್ನು ಸಂಪೂರ್ಣವಾಗಿ ಮಧ್ಯದಲ್ಲಿರೋದ್ರಿಂದ ಒಂದು ಒಳ್ಳೆ ಸ್ಟೇಟಸಲ್ಲಿ ಆ ರಾಶಿಯಲ್ಲಿ ಇರುತ್ತೆ ಅನ್ನೋದು, ಅದಕ್ಕೆ ಬಲ ಇರುತ್ತೆ ಅಂತ ಹೇಳೋದು. ಭಾವಫಲ ಕರೆಕ್ಟಾಗಿ ಆ ರಾಶಿಯ ಭಾವಫಲನ ಸಂಪೂರ್ಣ ಕೊಡುತ್ತೆ ಪಂಚಾಂಶದಲ್ಲಿರುವ ಗ್ರಹ ಅಂತ ತಿಳ್ಕೊಬೋದು. ಇಷ್ಟು ಹೇಳ್ತಾ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಮುಂದಿನ ವಿಡಿಯೋಕ್ಕೆ ಬೇಗ ನಿರೀಕ್ಷೆ ಮಾಡ್ತಾಯಿರಿ. ನನ್ನ ವಿಡಿಯೋ ಇದಿಷ್ಟ ಆದರೆ ಯಾರು ಕಲಿಬೇಕು ಅಂತ ಇರ್ತಾರೋ, ಆಸ್ಟ್ರಾಲಜಿ ಕ್ಲಾಸಸ್ನ ಯಾರು ಪೇ ಮಾಡಿ ಕಲಿತಾ ಇರ್ತಾರೋ ಅವ್ರಿಗೆ ನಿಮಗೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನಾದರೂ ಒಂದು ಪ್ರಾಕ್ಟಿಕಲಾಗಿ ಹಿಂಗೆ ತೋರಿಸೋದು ಚಾರ್ಟ್ಗಳು ಎಲ್ಲ ಕಷ್ಟ ಇರುತ್ತೆ. ನಾನು ಕಷ್ಟಪಟ್ಟು ಎಲ್ಲ ಚಾರ್ಟ್ಗಳು ಹಾಕಿ ನಿಮಗೆ ನವಾಂಶದಲ್ಲಿ
ತೋರಿಸಿದ್ದೀನಿ. ಖಂಡಿತ ನೀವು ಕಲ್ತ್ಕೊಳ್ಳಿ, ಇದು ಸುಲಭ ಆಗುತ್ತೆ ನಿಮಗೆ ಕ್ಯಾಲ್ಕುಲೇಷನ್ಗೆ ಅಂತ ಹೇಳ್ತಾ, ನನ್ನ ಅಪಾಯಿಂಟ್ಮೆಂಟ್ ತೊಗೋಬೇಕು ಅಂದರೆ ನನ್ನ ನಂಬರ್ ಇಲ್ಲಿ ಕೊಟ್ಟಿದ್ದೀನಿ, 9945299511. ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿಸ್ಕೊಳ್ಳೋ ಹಾಗಿದ್ರೆ ಮಾಡಿಸ್ಕೋಬೋದು. ಆದರೆ ಬರ್ತ್ ಟೈಮ್ ಆ್ಯಂಡ್ ಇದು ಬರ್ತ್ ಡೇಟು ಕರೆಕ್ಟಾಗಿ ಅಕ್ಯುರೇಟ್ ಆಗಿರಬೇಕು, ಆವಾಗ ನಾವು ಹೇಳೋದಕ್ಕೆ